ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ. ಕೆಲವೊಂದು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಪ್ರಾಕೃತಿಕವಾಗಿ ಆಗಿರುವಂತಹ ದೋಷಗಳಿಗೆ ಸಹಜವಾಗಿ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯತೆಗಳೇ ಇಲ್ಲ ಅನ್ನುವಂಥ ಸಂದರ್ಭಗಳಿರ್ತವೆ. ಮೊದಲು ಮನೆಯ ಒಳಗೆ ಗೊತ್ತಿಲ್ಲದೆ ಆಗಿರುವಂತಹ ದೋಷಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ. ನಂತರ ಪ್ರಾಕೃತಿಕವಾಗಿ ಆಗಿರುವಂಥ ದೋಷಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ. ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಿ. ಇದು ತುಂಬ ವಿಶೇಷವಾಗಿರುವಂತಹ ಸಂಚಿಕೆ. ಸಾಮಾನ್ಯವಾಗಿ ಮಾತಾಡಿ ಸಾಮಾನ್ಯವಾಗಿ ಪರಿಹಾರ ತಿಳಿದುಕೊಳ್ಳುವಂಥ ರೀತಿಯದಲ್ಲ. ಇದು ವಿಶೇಷವಾಗಿದ್ದರಿಂದ ಸೂಕ್ಷ್ಮವಾಗಿ ಗಮನಿಸಿ. ಮೊದಲು ಮನೆಯ ಒಳಗೆ ಅಗ್ನಿಮೂಲೆ ತಗ್ಗಾಗಿದ್ದರೆ ಏನು ಪರಿಣಾಮ ಕೊಡುತ್ತೆ? ಈಗ ಸಾಮಾನ್ಯವಾಗಿ ಪಶ್ಚಿಮಕ್ಕೆ ಮುಖ ಇರುವಂಥ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳಿ. ಈ ಪಶ್ಚಿಮಕ್ಕೆ ಮುಖ ಇದ್ದಂಥ ಮನೆಗಳಲ್ಲಿ ಆಗ್ನೇಯದಲ್ಲಿ ಅಡುಗೆ ಮನೆ ಕೊಟ್ಟಿರ್ತಾರೆ. ಅಡುಗೆ ಮನೆಯ ಹಿಂಭಾಗಕ್ಕೆ ಬಾತ್ರೂಮು ಟಾಯ್ಲೆಟ್ ಕೊಟ್ಟಿರ್ತಾರೆ. ಈ ಬಾತ್ರೂಮು ಟಾಯ್ಲೆಟ್ಟು ಬೇರೆ ಎಲ್ಲ ಸ್ಥಳಗಳಿಗಿಂತಲೂ 1 ಇಂಚು 2 ಇಂಚು ಅರ್ಧ ಅಡಿನೋ ಡೌನ್ ಇರ್ತದೆ. ಇದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ? ಇದು ಮೂಲವಾಗಿ ಸರಿಸಂತಾನದ ಗಂಡು ಮಕ್ಕಳಿಗೆ ತೊಂದರೆಯನ್ನು ಕೊಡುತ್ತದೆ. ಈ ರೀತಿ ಪಶ್ಚಿಮಕ್ಕೆ ಬಾಗಿಲಿದ್ದಂಥದ್ದು ಅಥವಾ ಉತ್ತರಕ್ಕೆ ಬಾಗಿಲಿದ್ದಂಥದ್ದು ಅಥವಾ ಪೂರ್ವ, ಯಾವುದೇ ರೀತಿಯಲ್ಲಿ ದಕ್ಷಿಣ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಉತ್ತರ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ಮನೆಯ ಒಳಗಡೆ ಭಾಗ ಆಗ್ನೇಯ ತಗ್ಗಾಗಿದ್ದರೆ ಅಲ್ಲಿ ಆ ಮನೆಯ 2ನೇಯ ಅಥವಾ 4ನೇಯ ಅಥವಾ 6ನೇಯ ಮಗ ಮನೆ ಬಿಟ್ಟು ಹೋಗ್ತಾರೆ. ಕುಟುಂಬದ ಜನರೊಂದಿಗೆ ಸಂಬಂಧಗಳು ಸರಿಯಾಗಿ ಉಳಿಸಿಕೊಳ್ಳಲಾಗದಿಲ್ಲ, ಅಥವಾ ಎಜುಕೇಷನ್ನಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಹೆಚ್ಚು ಓದೋಕ್ಕಾಗಲಾರ್ದೇನೆ, ಅಥವಾ ಬೇರೆಯವರಿಗೆ ಕುಟುಂಬದಲ್ಲಿಯ ಬೇರೆಯ ಸದಸ್ಯರೊಂದಿಗೆ ಕಂಪೇರ್ ಮಾಡಿಕೊಂಡು ಅವರಷ್ಟು ಜಾಣರಾಗಲಿಲ್ಲ ಅಂತನೋ ಅವರಷ್ಟು ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತನೋ ಅನ್ನೋ ಕಾರಣಕ್ಕೆ ಕುಟುಂಬದೊಂದಿಗೆ ಸಂಪರ್ಕ ಕಡಿದುಕೊಂಡು ಹೊರಗಡೆ ಹೋಗ್ತಾರೆ ಅನ್ನೋದು ಈ ಅಗ್ನಿಮೂಲೆ ಡೌನ್ ಆಗಿದ್ದವಾಗ ಬರುವಂತಹ ವಿಚಾರ, ಬರುವಂತಹ ಸಂದರ್ಭಗಳು. ಏನು ಮಾಡಬೇಕು ಹೀಗಾದರೆ? ಅಂಥ ಸಂದರ್ಭ ಇತ್ತು ಅಂದರೆ ಅಂತಹ ಮಕ್ಕಳನ್ನು, ಅಥವಾ 2ನೇ ಮಕ್ಕಳು ಅಥವಾ 4ನೇ ಮಕ್ಕಳು ಅಥವಾ 6ನೇ ಮಕ್ಕಳು ಅಂಥವರನ್ನು ಓದೋದಕ್ಕೋಸ್ಕರ ನೀವು ಹಾಸ್ಟೆಲ್ನಲ್ಲಿ ಹಾಕಿ, ಅಥವಾ ಸಂಬಂಧಿಕರ ಮನೆಯಲ್ಲಿ ಬಿಡಿ, ಅಥವಾ ಬೇರೆ ಊರಲ್ಲಿ ಓದೋದಕ್ಕೆ ಕಳಿಸಿ. ಆ ರೀತಿ ಮಾಡಿದವಾಗ ಅವ್ರ ವಿದ್ಯಾಭ್ಯಾಸನೂ ತುಂಬ ಚೆನ್ನಾಗಾಗುತ್ತೆ. ಇಂಥ ಓಡಿ ಹೋದರು, ಎಜುಕೇಷನ್ ಅರ್ಧಕ್ಕೆ ತುಂಡಾಗೋಯ್ತು, ಅದಾಯಿತು ಇದಾಯಿತು ಅನ್ನೋಂಥ ಸಂದರ್ಭಗಳನ್ನು ತಪ್ಪಿಸಿಬಿಡುತ್ತೆ. ಯಾವಾಗ ಇರುವಂತಹ ಮನೆಯ ಒಳಗಡೆ ಅಗ್ನಿಮೂಲೆ ತಗ್ಗಾದವಾಗ. ಅದೇ ರೀತಿ ಅಗ್ನಿಮೂಲೆ ತಗ್ಗು ಆಗಿಲ್ಲ ಆದರೆ ಇಲ್ಲೇನಾಗಿದೆ, ಮನೆ ಕಟ್ಟಬೇಕಾದ್ರೆ ನಾವು ಈ ರೀತಿ ರೌಂಡಾಗಿ ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಪೂರ್ವಕ್ಕೆ ರಸ್ತೆ ಇದೆ, ಮನೆ ಕಟ್ಕೋಬೇಕಾ ಫ್ಯಾಷನ್ಗೆ ಅಂತ ಈ ರೀತಿ ರೌಂಡಾಗಿ ಮನೆ ಕಟ್ಟಿದ್ದೀವಿ ಅಂತಂದರೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೊರತ ಬೀಳಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮೆಜಾರಿಟಿಗೆ ಮಕ್ಕಳು ಹೇಗೆ ಬರ್ತಾ ಹೋಗ್ತಾರೆ ಹಾಗೆ ಅವ್ರ ಜೊತೆಗೆ ಸಂಬಂಧ ತುಂಡಾಗ್ತಾ ಹೋಗುತ್ತೆ. ಅಪ್ಪ ಮಕ್ಕಳ ಜೊತೆಗೆ ಸಂಬಂಧಗಳು ಚೆನ್ನಾಗಿರಲ್ಲ, ಅಮ್ಮ ಮಕ್ಕಳ ಜೊತೆಗೂ ಸಹಿತ ತಮ್ಮ ಸಂಬಂಧ ಚೆನ್ನಾಗಿರಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಬಟ್ ಮಧ್ಯೆ ಏನಪ್ಪ ಅಂತಂದರೆ ಪೂರ್ವಕ್ಕೆ ರಸ್ತೆ ಇದ್ದವಾಗ ಇದು ಆದಾಯದ ಮೂಲ ಆಗಿರೋದ್ರಿಂದ ಆದಾಯವನ್ನು ಆವಾಗ ಕಳ್ಕೊಳ್ಳೋಂಥ ಸಂದರ್ಭವೂ ಬರ್ತಾ ಇರುತ್ತೆ. ಜಾಬ್ ಮಾಡ್ತಾ ಇದ್ದರೆ
ಜಾಬ್ ಅಂದ ಮೇಲಿದ ಮೇಲೆ ಬದಲಾವಣೆ ಮಾಡುವಂಥ ಅವಕಾಶಗಳು, ಆ ಜಾಬ್ಗಳಲ್ಲಿ ಹೆಚ್ಚು ಪ್ರಮೋಷನ್ ಸಿಕ್ಕಿಲ್ಲ ಅಂತ ಸಂದರ್ಭಗಳು, ಅಥವಾ ಕಂಪನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಲೇಬೇಕು ಅಂತ ಅನಿವಾರ್ಯತೆಗಳು, ಇವೆಲ್ಲ ಸಂದರ್ಭಗಳು ಮನೆಯ ಹೊರಗಡೆಯ ಗೋಡೆಗೆ ಈ ರೀತಿ ರೌಂಡ್ ಮಾಡಿಕೊಂಡಾಗ ಬರುವಂಥ ಸಂದರ್ಭಗಳಾಗಿರ್ತವೆ. ಇನ್ನು ಇದರ ಜೊತೆಗೆ ಒಳಗಡೆಯ ಭಾಗದಲ್ಲಿ ಒಂದು ವೇಳೆ ವಾಯವ್ಯ ಭಾಗ ತಗ್ಗಾಗಿದ್ದರೆ ಆವಾಗ ಹೆಣ್ಣು ಮಕ್ಕಳ ಮೇಲೆ ಇದು ಹೆಚ್ಚು ಪರಿಣಾಮವನ್ನು ಕೊಡುತ್ತೆ. ನರಕ್ಕೆ ಸಂಬಂಧಪಟ್ಟ ತೊಂದರೆ ಕೊಡಬಹುದು, ಮಾನಸಿಕವಾಗಿ ತೊಂದರೆಯನ್ನು ಕೊಡಬಹುದು, ಮದುವೆ ವಿಷಯದಲ್ಲಿ ತೊಂದರೆಯನ್ನು ಕೊಡಬಹುದು, ಡಿಪ್ರೆಸಿವ್ ಮೆಂಟ್ಯಾಲಿಟಿ ಬರಬಹುದು, ಅಥವಾ ಎಲ್ಲೆ ಮೀರಿದ ವರ್ತನೆ ಅಂತ ಬೇಕಾದ್ರೂ ಹೇಳಬಹುದು. ಆಗ್ನೇಯ ಗಂಡು ಮಕ್ಕಳಿಗೆ ತೊಂದರೆ ಕೊಟ್ಟರೆ ವಾಯವ್ಯ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುತ್ತದೆ. ಅದೇ ರೀತಿ ಮನೆಯ ಒಳಗಡೆ ಭಾಗ ನೈಋತ್ಯದಲ್ಲಿ ಡೌನ್ ಆಗಿದ್ದರೆ ಮನೆಯ ಹಿರಿಯ ಮಗನಿಗೆ, ಅಂದರೆ 1 ಅಥವಾ 3 ಅಥವಾ 5ನೇ ಮಗನಿಗೆ ಇದು ತೊಂದರೆಯನ್ನು ಕೊಟ್ಟರೆ, ಇದೇ ತಗ್ಗು ಈಶಾನ್ಯ ಭಾಗದಲ್ಲಿ ಹೆಚ್ಚು ತಗ್ಗಾಗಿದ್ದು ಅದು ಬ್ಲಾಕ್ ಆದರೆ ಆವಾಗ ತಂದೆಗೆ, ಮನೆಯ ಹಿರಿಯರಿಗೆ ತೊಂದರೆಯನ್ನು ಕೊಡ್ತದೆ. ಇಲ್ಲಿ ವ್ಯತ್ಯಾಸಗಳು ಹೀಗೆ ಸರಿ ಇದ್ದಾವಾಗ ಅನುಕೂಲತೆಗಳಾಗುತ್ತದೆ, ತಪ್ಪಾದವಾಗ ತೊಂದರೆಗಳಾಗ್ತಾ ಹೋಗುತ್ತದೆ. ಹಾಗಾಗಿ ಮನೆಯ ಒಳಗಡೆಯೇ ಆಗಲಿ ಮನೆಯ ಹೊರಗಡೆಯೇ ಆಗಲಿ ಯಾವ ಭಾಗದಲ್ಲಿ ತಗ್ಗು ಇರಬೇಕು, ಯಾವ ಭಾಗದಲ್ಲಿ ಎತ್ತರ ಇರಬೇಕು ಎನ್ನುವುದನ್ನು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ತೀರ್ಮಾನ ಮಾಡಿಕೊಳ್ಬೇಕು. ಇನ್ನು ಪೂರ್ತಿ ಮನೆಯ ಹೊರಭಾಗ, ನಿಮ್ಮ ರಸ್ತೆಯೇ ಉತ್ತರದಿಂದ ದಕ್ಷಿಣಕ್ಕೆ, ಇಲ್ಲಿ ಅಪ್ ಇದೆ, ಇಲ್ಲಿ ಡೌನ್ ಇದೆ. ಪೂರ್ವಕ್ಕೆ ರಸ್ತೆ ಇದೆ, ಉತ್ತರ ಭಾಗ ಎತ್ತರ ಇದ್ದು ದಕ್ಷಿಣ ಭಾಗ ಡೌನ್ನಲ್ಲಿದೆ. ಈ ರೀತಿ ಇದ್ದ ಇದನ್ನು ನೀವು ಸರಿ ಮಾಡ್ಕೊಳಕ್ಕಾಗತ್ತಾ? ರಸ್ತೆಯನ್ನೇ ಎತ್ತರ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಸಾಮಾನ್ಯವಾಗಿ ಉತ್ತರಕ್ಕೆ ಎತ್ತರ ಇದ್ದು ದಕ್ಷಿಣಕ್ಕೆ ತಗ್ಗಿದ್ರೆ ಅಂಥ ಭಾಗದಲ್ಲಿ ಆ ಮನೆಗಳಲ್ಲಿ ಖರ್ಚು ಹೆಚ್ಚು ಅಂತ ಹೇಳ್ತೀವಿ. ತುಂಬ ಖರ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ಒಂದು ಸೂಕ್ಷ್ಮವಾದ ವಿಚಾರ ಏನಪ್ಪ ಅಂತಂದರೆ, ಖರ್ಚುಗಳಲ್ಲಿ 2 ಬಗೆ. ಒಂದು ರಿಟರ್ನೇಬಲ್ ಎಕ್ಸ್ಪೆನ್ಸ್, ಒಂದು ನಾನ್ ರಿಟರ್ನೇಬಲ್ ಎಕ್ಸ್ಪೆನ್ಸ್. ರಿಟರ್ನೇಬಲ್ ಎಕ್ಸ್ಪೆನ್ಸ್ ಅಂದರೆ ತಾವು ಇನ್ಶೂರೆನ್ಸ್ ಮಾಡ್ಕೊಳ್ತೀರಿ, ಸ್ವಲ್ಪ ವರ್ಷಗಳ ಮೇಲೆ ಅದು ವಾಪಸ್ ಬರುತ್ತೆ. FD ಹಾಕ್ಕೊಳ್ತೀರಿ, ಸ್ವಲ್ಪ ದಿವಸಗಳ ಮೇಲೆ ಅದು ವಾಪಸ್ ಬರುತ್ತೆ. ಗೋಲ್ಡ್ ತೊಗೊಳ್ತೀರಿ, ಸ್ವಲ್ಪ ದಿವಸದ ಮೇಲೆ ಅದು ಉಪಯೋಗ ಬರುತ್ತೆ. ಪ್ರಾಪರ್ಟಿ ತೊಗೊಳ್ತೀರಿ. ಸೊ ಇದೆಲ್ಲ ರಿಟರ್ನೇಬಲ್ ಎಕ್ಸ್ಪೆನ್ಸ್. ಇನ್ನು ನಾನ್ ರಿಟರ್ನೇಬಲ್ ಅಂದರೆ ದಿನಸಿ ತೊಗೊಂಡಿದ್ದು ವಾಪಸ್ ಬರಲ್ಲ, ಮೆಡಿಸಿನ್ಗೆ ಕೊಟ್ಟಿರೋದು ವಾಪಸ್ ಬರಲ್ಲ, ಪೆಟ್ರೋಲ್ ಹಾಕ್ಸಿರೋದು ವಾಪಸ್ ಬರಲ್ಲ. ಇದು ರಿಟರ್ನೇಬಲ್ ಆ್ಯಂಡ್ ನಾನ್ ರಿಟರ್ನೇಬಲ್. ನೀವು ಯಾವುದೋ ಒಂದು ವಿಷಯಕ್ಕೆ ನಾಳೆ ನಾನು ಇಂಥದ್ದು ಕೆಲಸ ಮಾಡ್ತೀನಿ ಅಂತ ದುಡ್ಡನ್ನು ಒಟ್ಟು ಮಾಡಿ ಇಟ್ಕೊಂಡ್ರಿ ಅಂದ್ಕೊಳ್ಳಿ, ಒಟ್ಟು ಮಾಡಿರೋ ದುಡ್ಡು ನಿಂತ್ಕೊಳ್ಳಲ್ಲ. ಅಷ್ಟರೊಳಗಡೆ ಇನ್ನೊಂದು ಯಾವುದೋ ಖರ್ಚು ಬಂದು ಅದು ಖರ್ಚಾಗಿ ಹೋಗ್ಬಿಡುತ್ತೆ. ಅದೇ ಖರ್ಚನ್ನು ನೀವು ರಿಟರ್ನೇಬಲ್ಲಿಗಾಗಿ ನೀವು ಸ್ಪೆಂಡ್ ಮಾಡ್ತಾ ಹೋದರೆ, ತಿಂಗಳ FD ಹಾಕ್ತಾ ಹೋದರೆ, ತಿಂಗಳ ಇನ್ಶೂರೆನ್ಸ್ ತುಂಬ್ತಾ ಹೋದರೆ ಸ್ವಲ್ಪ ಸಮಯದ ಮೇಲೆ ಅದು ವಾಪಸ್ ಬರುತ್ತೆ. ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ಕೈಯಲ್ಲಿರೋ ದುಡ್ಡು ಖರ್ಚಾಗಿ ಯಾವುದಕ್ಕೆ ಖರ್ಚಾಯಿತು ಅಂತ ಅರ್ಥ ಆಗದೆ ಹೋಗುತ್ತೆ. ಈ ರೀತಿ ಉತ್ತರ ಎತ್ತರ ಇದ್ದು ದಕ್ಷಿಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ರಿಟರ್ನೇಬಲ್ ಎಕ್ಸ್ಪೆನ್ಸ್ ಆಗಿ ಅದನ್ನು ತಾವು ಕನ್ವರ್ಟ್ ಮಾಡಿಕೊಳ್ಬೇಕು. ಮುಂದಿನ ಸ್ವಲ್ಪ ದಿವಸಗಳಲ್ಲಿ ನೀವು ಕನ್ವರ್ಟ್ ಆಗಿರುವಂಥ ರಿಟರ್ನೇಬಲ್ ಎಕ್ಸ್ಪೆನ್ಸು ನಿಮಗೆ ಇನ್ಕಮ್ ಆಗಿ ವಾಪಸ್ ಬರ್ತದೆ. ಹಾಗೆಯೇ ಇಲ್ಲಿ ಪಶ್ಚಿಮದಲ್ಲಿ ರಸ್ತೆ ಇದೆ, ಉತ್ತರದಲ್ಲಿ ಎತ್ತರ ಇದೆ, ದಕ್ಷಿಣದಲ್ಲಿ ತಗ್ಗಿದೆ. ಆವಾಗೇನಾಯಿತು, ನಿಮ್ಮ ಪ್ರಾಪರ್ಟಿಗೆ ನೈಋತ್ಯ ತಗ್ಗಾಗಿರುವಂಥ ಜಾಗ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇದು ನೈಋತ್ಯದಲ್ಲಿ ತಗ್ಗಾಗಿರೋದ್ರಿಂದ ಆಪರೇಷನ್ ಅಂತನೋ ಮೆಡಿಷನ್ ಅಂತನೋ ಇದು ಇಂಡಿಕೇಟ್ ಮಾಡುತ್ತೆ.
ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಮೆಡಿಷನ್ನಿಗೆ ಸಂಬಂಧಪಟ್ಟಿದ್ದಂಥ ವಿದ್ಯಾಭ್ಯಾಸವನ್ನು ಕೊಡಿಸಿದರೆ, ಅಥವಾ ತಾವು ಪ್ರೊಫೆಷನ್ ಮಾಡ್ತೀರಿ ಅಂತಂದಾವಾಗ ಆ ರೀತಿ ಸಂಬಂಧಪಟ್ಟಂತಹ ಪ್ರೊಫೆಷನ್ ಮಾಡಿದರೆ, ಕೆಲಸವನ್ನು ಮಾಡಿದರೆ ತಮಗೆ ಅಂಥ ಅನಿವಾರ್ಯ ಆಪರೇಷನ್ ಮಾಡಿಸ್ಕೊಳ್ಳುವಂಥದ್ದು, ಆಸ್ಪತ್ರೆಗೆ ದುಡ್ಡು ಹಾಕುವಂಥ ಸಂದರ್ಭಗಳನ್ನು ಅದು ಪರಿಹಾರ ಮಾಡುತ್ತೆ. ಹಾಗೆಯೇ ಪೂರ್ವ ಎತ್ತರಾಗಿ ಪಶ್ಚಿಮ ಡೌನ್ ಆದವಾಗ ಇಲ್ಲಿ ವಾಯವ್ಯ ತಗ್ಗಾಗುತ್ತೆ. ವಾಯವ್ಯ ತಗ್ಗಾದಾಗ ಡಾಮಿನೇಟಿಂಗ್ ನೇಚರ್ ಬರುತ್ತೆ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದರೆ ಬೇರೆಯವ್ರು ನಿಮ್ಮ ಮೇಲೆ ಡಾಮಿನೇಟ್ ಮಾಡ್ತಾರೆ. ನೀವು ಯಾವುದೋ ಒಂದು ಸಂಘ ಸಂಸ್ಥೆಗೆ ಅಧಿಕಾರ ಬರುವಂಥ ಸಂದರ್ಭ ಬಂದಾಗ ಅದನ್ನು ಸದುಪಯೋಗಪಡಿಸ್ಕೊಂಡ್ರೆ, ರಾಜಕೀಯ ಸಂಪರ್ಕ ಬರುವಂಥ ಸಂದರ್ಭ ಬಂದಾಗ ಅದನ್ನು ಸದುಪಯೋಗಪಡಿಸ್ಕೊಂಡ್ರೆ ಅದು ತಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ಇದೆಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾನು ಹೇಳಿದಂತೆ ತಾವು ಪರಿಹಾರ ಮಾಡಿಕೊಂಡರೆ, ಆ ರೀತಿ ಅದನ್ನು ಬದಲಾಯಿಸಿಕೊಂಡರೆ ಜೀವನ ಸುಖವಾಗಿರುತ್ತದೆ, ನೆಮ್ಮದಿಯಾಗಿರುತ್ತದೆ. ಒಂದು ಸಾರಿ ನಾನು ಹೇಳಿದಂತೆ ಮಾಡಿ ನೋಡಿ, ಪ್ರತಿಫಲ ನಿಮಗೇ ಅರ್ಥವಾಗುತ್ತದೆ. ನಮಸ್ಕಾರ.